ಆತ್ಮೀಯ ತರಬೇತಿದಾರರೇ, ತಮಗೆಲ್ಲರಿಗೂ ಈ ದಿನದ ತರಗತಿಗೆ ಆತ್ಮೀಯ ಸ್ವಾಗತ. ತರಬೇತಿದಾರರೇ, ಈ ಇಂದಿನ ತರಗತಿಗಳಲ್ಲಿ ನಾವುಗಳು ಪವರ್ ಟ್ರಾನ್ಸ್ಮಿಷನ್ ಬೈ ಬೆಲ್ಟ್ಸ್ ಅಂಡ್ ಗೇರ್ಸ್ ಇವುಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. Today we will discuss another power transmission device. ಯಾವ ಪವರ್ ಟ್ರಾನ್ಸ್ಮಿಷನ್ ಡಿವೈಸ್ ಬಗ್ಗೆ ಈ ದಿವಸದ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಿಮ್ಗೆ ಏನೇನು ಕಾಣಿಸ್ತಾ ಇದೆ ಚಿತ್ರದಲ್ಲಿ. ಈ ಕಡೆ ಪುಲ್ಲಿ ಕಾಣಿಸ್ತಾ ಇದೆ, ಇನ್ನೊಂದ್ ಕಡೆ ಚೈನ್ಸ್ ಕಾಣ್ತಾ ಇದೆ, ಇನ್ನೊಂದ್ ಕಡೆ ರೋಪ್ ಕಾಣ್ತಾ ಇದೆ. ಹೀಗೆ ಟುಡೇ we will discuss about the power transmission device like pulleys, rope drives and chain drives. ನೋಡ್ತಾ ಹೋಗೋಣ. ಈ ಪಾಠದಲ್ಲೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಅನೇಕ ಪ್ರಶ್ನೆಗಳು ನಿಮಗೆ ಬರುತ್ತೆ. ವಾಟ್ ಈಸ್ ಪುಲ್ಲಿ? ಮೊದಲು ಪುಲ್ಲಿಯನ್ನ ನೋಡೋಣ. ಪುಲ್ಲೀಸ್ ಅಂದ್ರೆ ಏನು, ಯಾತಕ್ ಬೇಕು? ಈಗಾಗಲೇ ನಾವು ಬೆಲ್ಟ್ ಡ್ರೈವ್ಸ್ ಅಲ್ಲೆಲ್ಲ ಪುಲ್ಲಿ ಬಗ್ಗೆ, ವಿ ಬೆಲ್ಟ್ ಡ್ರೈವ್ ನಲ್ಲಿ ಪುಲ್ಲಿ ಬಗ್ಗೆ ನೋಡಿದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ವಾಟ್ ಈಸ್ ಪುಲ್ಲಿ? ಎ ಪುಲ್ಲಿ ಇಸ್ ಎ ಸಿಂಪಲ್ ಮೆಕ್ಯಾನಿಕಲ್ ಡಿವೈಸ್ ಆರ್ ಎ ಮೆಷಿನ್. ಇಟ್ ಈಸ್ ಸಿಂಪಲ್ ಮೆಕ್ಯಾನಿಕಲ್ ಡಿವೈಸ್ ಪುಲ್ಲಿ ಅಂಡ್ ಕನ್ಸಿಸ್ಟ್ ಆಫ್ ಎ ವೀಲ್ ದಟ್ ಟರ್ನ್ಸ್ ರೆಡಿಲಿ ಆನ್ ಅನ್ ಆಕ್ಸಲ್. ಒಂದು ಆಕ್ಸಲ್ಗೆ ಈ ಪುಲ್ಲಿಯನ್ನ ನಾವು ಫಿಟ್ ಮಾಡ್ತೀವಿ, ಇದೇನಾಗುತ್ತೆ, ರೊಟೇಟ್ ಆಗುತ್ತೆ. ಪುಲ್ಲಿ ಅಂದ್ರೆ ಇಟ್ ಇಸ್ ಅ ಮೆಕ್ಯಾನಿಕಲ್ ಡಿವೈಸ್ and consists of a wheel and that turns readily on an axle. The wheel is usually flat. ಸಾಮಾನ್ಯವಾಗಿ ಈ ಪುಲ್ಲಿ ವೀಲ್ ಯಾವ ರೀತಿ ಇರುತ್ತೆ, ಫ್ಲಾಟ್ ಇರುತ್ತೆ ಅಥವಾ ಗ್ರೂವ್ ಇರುತ್ತೆ. ಈ ಬೆಲ್ಟ್ಗೆ ಲೈಕ್ ಫ್ಲಾಟ್ ಬೆಲ್ಟ್ ಗಾದ್ರೆ ಫ್ಲಾಟ್, ವಿ ಬೆಲ್ಟ್ ಗಾದ್ರೆ ವಿ ಗ್ರೂವ್ ಅಥವಾ ರೋಪ್ ಆದ್ರೆ ಗ್ರೂವ್ಸ್ ಅನ್ನ ನಾವು ನೋಡ್ತೀವಿ. ಲೈಕ್ ದಟ್ it is made out of, pulley is made out of cast iron or mild steel, are available in solid or split form. ಇದು ಸಾಲಿಡ್ ಫಾರ್ಮ್ ಅಲ್ಲೂ ಸಿಗುತ್ತೆ, ಸ್ಪ್ಲಿಟ್ ಫಾರ್ಮ್ ನಲ್ಲೂ ನಮಗೆ ಸಿಗುತ್ತೆ. ಫ್ಲಾಟ್ ಬೆಲ್ಟ್ ಪುಲ್ಲಿನ ನಾವು ಈಗಾಗಲೇ ನೋಡಿದೀವಿ. ಒನ್ಸ್ ಅಗೈನ್ ದ ಫ್ಲಾಟ್ ಪುಲ್ಲಿ ಇಸ್ ಎ ವೈಡ್ ರಿಮ್. ಒಂದು ವೈಡ್ ರಿಮ್ ಇದೆ ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ. ವೈಡ್ ರಿಮ್ ವಿತ್ ಎ ಕ್ರೌಂಡ್ ಸರ್ಫೇಸ್. ಕ್ರೌಂಡ್ ಅಂದ್ರೆ ಕಾನ್ವೆಕ್ಸಿಟಿ ಇರುತ್ತೆ ಈ ಸರ್ಫೇಸ್. ಹಿಂದೆ ಹೇಳಿದೀನಿ ಯಾಕೆ ಕಾನ್ವೆಕ್ಸಿಟಿ ಇರುತ್ತೆ ಅಂತ ಹೇಳಿ. ವೈ ಟು ರಿಟೆನ್ಷನ್ ಆಫ್ ದ ಬೆಲ್ಟ್ ಟು ಎ ಸೆಂಟರ್ ಅಂಡ್ ದ ಹಬ್. ಈ ಮಧ್ಯೆ ಒಂದು ಹಬ್ ಅಂತ ಕೊಟ್ಟಿದ್ದೇನೆ. ದಿ ಹಬ್ ಇಸ್ ಸ್ಟ್ರಾಂಗ್ಲಿ ಡಿಸೈನ್ ಅಂಡ್ ಪ್ರೊವೈಡ್ ದ ಮೀನ್ಸ್ ಆಫ್ ಸೆಕ್ಯೂರಿಂಗ್ ದ ಪುಲ್ಲಿ ಟು ದ ಸಾಫ್ಟ್. ಇಲ್ಲೇ ಈ ಹಬ್ ನಲ್ಲಿ ನಾವು ಯಾವುದಕ್ಕೆ ಫಿಕ್ಸ್ ಮಾಡೋದು, ಸಾಫ್ಟ್ ಗೆ ನಾವು ಆಕ್ಸಲ್ ಗೆ ನಾವು ಇದನ್ನ ಫಿಟ್ ಮಾಡ್ತೀವಿ. ಇಲ್ಲಿ ಆರ್ಮ್ಸ್ ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ ರಿಮ್, ದಿಸ್ ಇಸ್ ಹಬ್, ದಿಸ್ ಇಸ್ ಆರ್ಮ್ಸ್. ದಿ ಆರ್ಮ್ಸ್ ಯುನೈಟ್ ದ ಹಬ್ ಅಂಡ್ ರಿಮ್. ಈ ಆರ್ಮ್ಸ್ ಏನಿದೆ ಇದು ಮೇಲ್ಗಡೆ ರಿಮ್ ಮತ್ತೆ ಹಬ್ಗೆ ಯುನೈಟ್ ಮಾಡಿದೆ, ಎರಡಕ್ಕೂ ಕನೆಕ್ಟ್ ಆಗಿದೆ, ರಿಜಿಡ್ ಅಸೆಂಬ್ಲಿ ಆಗಿದೆ. ದ ಆರ್ಮ್ ಆಫ್ ಎ ಪುಲ್ಲಿ ಮೇ ಬಿ ಸರ್ಕ್ಯುಲರ್. ಇದು ಸರ್ಕ್ಯುಲರ್ ಅಥವಾ ಎಲಿಪ್ಟಿಕಲ್ ಕ್ರಾಸ್ ಸೆಕ್ಷನ್ಸ್ ಇರುತ್ತೆ. ಬಟ್ ಲಾರ್ಜರ್ ಅಟ್ ದ ಎಂಡ್ ಆಫ್ ಹಬ್. ಹಬ್ ನೋಡಿ, ಈ ಕಡೆಯಲ್ಲಿ ದಪ್ಪಿದೆ, ಈ ಕಡೆ ರಿಮ್ ಕಡೆ ಏನಿದೆ, ಸ್ಮಾಲ್ ಇದೆ. ಲಾರ್ಜರ್ ಅಟ್ ದ ಹಬ್ ದೆನ್ ಅಟ್ ದ ರಿಮ್. ರಿಮ್ ಕಡೆಗಿಂತ ಹಬ್ ಕಡೆ ಇದು ಕಡಿಮೆ. ಕ್ರೌನ್ ಪೇಸ್ ಆಫ್ ಪುಲ್ಲಿ ಅಂತ ಹೇಳಿದೆ, ಕಾನ್ವೆಕ್ಸಿಟಿ ಅಂತ. ದ ರಿಮ್ ಆಫ್ ಎ ಪುಲ್ಲಿ ಫಾರ್ ಎ ಫ್ಲಾಟ್ ಬೆಲ್ಟ್ ಈಸ್ ಜನರಲಿ ಮೇಡ್ ಕಾನ್ವೆಕ್ಸ್. ಈ ರೀತಿ ಕಾನ್ವೆಕ್ಷನ್ ಮಾಡಿರ್ತಾರೆ. ಅಂಡ್ ದಿಸ್ ಇಸ್ ಕಾಲ್ಡ್ ದಿ ಕ್ರೌನ್ ಪೇಸ್ ಆಫ್ ದಿ ಪುಲ್ಲಿ. ವೈ? ದ ಕ್ರೌನ್ ಪೇಸ್ ಪುಲ್ಲಿ ವಿಲ್ ಕೀಪ್ ದ ಬೆಲ್ಟ್ ಇನ್ ಸೆಂಟ್ರಲೈಸ್ಡ್. ಈವನ್ ದೇರ್ ಇಸ್ ಎನ್ ಟೆಂಡೆನ್ಸಿ ಆಫ್ ರನ್ ಅಪ್. ಆ ಕಡೆ ಈ ಕಡೆ ಹೋದ್ರೂ ಕೂಡ ಆ ಬೆಲ್ಟ್ ಅನ್ನ ಏನ್ ಮಾಡ್ತಾ ಇರುತ್ತೆ, ಅದು ಸೆಂಟ್ರಲ್ ಗೆ ಮೂವ್ ಮಾಡೋ ರೀತಿ ವರ್ಕ್ ಅನ್ನ ಮಾಡುತ್ತೆ. ಶಿಫ್ಟಿಂಗ್ ದ ಬೆಲ್ಟ್, ಇದನ್ನ ಮತ್ತೆ ನಾವು ಫಾಸ್ಟ್ ಪುಲ್ಲಿ ಅಂಡ್ ಲೂಸ್ ಪುಲ್ಲಿ ಅಂತ ಬರುತ್ತೆ. ಅಲ್ಲಿ ಈ ಕ್ರೌನ್ ಪೇಸ್ ಪುಲ್ಲಿದು ಉಪಯೋಗ ತುಂಬಾ ಉಪಯೋಗ. ಶಿಫ್ಟಿಂಗ್ ದ ಬೆಲ್ಟ್ ಫ್ರಮ್ ದ ಫಾಸ್ಟ್ ಪುಲ್ಲಿ ಟು ಲೂಸ್ ಪುಲ್ಲಿ ವಿಲ್ ಕ್ವಿಕ್ ಅಂಡ್ ಈಸಿ. ಯಾವಕ್ಕೆ ಈ ಕ್ರೌನ್ ಇರೋದ್ರಿಂದ ಕಾನ್ವೆಕ್ಸ್ ಇರೋದ್ರಿಂದ ಬೆಲ್ಟ್ ನ ಲೆವೆಲ್ ಅಲ್ಲಿ ಜಸ್ಟ್ ಹಿಂಗ್ ಶಿಫ್ಟ್ ಮಾಡಿದ್ರೆ ಎಲ್ಲಿಗೆ ಬಂದ್ಬಿಡುತ್ತೆ, ಲೂಸ್ ಪುಲ್ಲಿಗೆ ಬಂದ್ಬಿಡುತ್ತೆ.
ಬಟ್ ಎಕ್ಸೆಸಿವ್ ಕ್ರೌನಿಂಗ್ ಇರಬಾರ್ದು. ಜಾಸ್ತಿ ಕಾನ್ವೆಕ್ಸಿಟಿ ಏನಾರ ಇದ್ಬಿಟ್ರೆ ವಿಲ್ ಬಿ ಇಂಜುರಿಯಸ್ ಟು ಬೆಲ್ಟ್ ಏನಾಗೋಗುತ್ತೆ, ಡ್ಯಾಮೇಜ್ ಆಗೋದು ಸಿದ್ಧ. ಅದ್ಬಿಟ್ರೆ ನೀನು ವಿ ಗ್ರೂಪ್ ಹುಲ್ಲಿ ಅಂದ್ರೆ ಇಟ್ ಈಸ್ particularly designed for V belt. This pulley have one or more V grooves to carry the V belts. ಒಂದು ಬೆಲ್ಟ್ ಇರ್ಬೋದು ಅಥವಾ 2-3 ಬೆಲ್ಟ್ ಅನ್ನ ಇರ್ಬೋದು ಕ್ಯಾರಿ ಮಾಡ್ಲಿಕ್ಕೆ ವಿ ಗ್ರೂವ್ ನ ಪುಲ್ಲಿಯನ್ನ ನಾವು ಯೂಸ್ ಮಾಡ್ತೀವಿ. ಲೈಕ್ ದಟ್ ದಿಸ್ ಇಸ್ ಎ ವಿ ಗ್ರೂವ್ ಪುಲ್ಲಿ. ನೋಡಿ ಇಲ್ಲಿ ಗ್ರೂವ್ಸ್ ಇದೆ, ಇಸ್ ಎ ಪುಲ್ಲಿ. ನೀವು ನಮ್ಮ ಇದರಲ್ಲಿ ನೋಡ್ತೀರಿ ವಿ ಗ್ರೂವ್ ಪುಲ್ಲಿಯನ್ನ ಡ್ರಿಲ್ಲಿಂಗ್ ಮೆಷಿನ್ಸ್ ನಲ್ಲಿ ವಿ ಬೆಲ್ಟ್ ಅನ್ನ ಹಾಕಿದೀವಿ, ಅಲ್ಲಿ ಸ್ಟೆಪ್ಡ್ ವಿ ಗ್ರೂವ್ ಪುಲ್ಲಿಯನ್ನ ನಾವು ಬಳಸಿದೀವಿ. ಇನ್ನು ರೋಪ್ ಡ್ರೈವ್ ನಲ್ಲೂ ಕೂಡ ನಾವು ಗ್ರೂಡ್ ಪುಲ್ಲಿಯನ್ನ ನಾವು ಬಳಸ್ತೀವಿ. This V-grooved pulley, these pulleys are widely used in transmission motion in machine tools. Machine tools ನಲ್ಲಿ V-groove pulleyನ ಜಾಸ್ತಿ ಯೂಸ್ ಮಾಡ್ತೀವಿ. This pulley are made out of wrought iron, cast iron, mild steel or wood and other sometimes non-ferrous alloy ಅನ್ನು ಕೂಡ ಈ V-groove pulleyನ ನಾವು ಮಾಡ್ತೀವಿ. ನಾನು ಹೇಳಿದೆ ಫಾಸ್ಟ್ ಅಂಡ್ ಲೂಸ್ ಪುಲ್ಲಿ ಅಂತ ಹೇಳಿದೆ, ಕ್ರೌನ್ಡ್ ಬೇಸ್ ಇರುತ್ತೆ ಅಂತ ಹೇಳಿ. ಸೊ what is called fast and loose pulley, where it is used? Pulleys are usually secured to their shaft by means of a key or a grub screws. ಪುಲ್ಲಿಯನ್ನ ಸಾಮಾನ್ಯವಾಗಿ ಸಾಫ್ಟ್ ಏನ್ ಮಾಡಿರ್ತಾರೆ, ಸೆಕ್ಯೂರ್ ಮಾಡಿರ್ತಾರೆ, ಅಸೆಂಬಲ್ ಮಾಡಿರ್ತಾರೆ, ಗ್ರಬ್ ಸ್ಕ್ರೂ ಹಾಕೋ ಅಥವಾ ಕೀ ಅಂಡ್ ಕೀ ವೇ ಫಿಟ್ಟಿಂಗ್ ಅಲ್ಲೋ ಮಾಡಿರ್ತಾರೆ. ದ ಫಂಕ್ಷನ್ ಆಫ್ ದ ಪುಲ್ಲಿ key to the shaft is to convey the rotation from the driving to the driven pulley by means of a belt. This is called fast pulley. ಯಾವುದು ಡ್ರೈವಿಂಗ್ ಇಂದ ಡ್ರೈವನ್ ಗೆ ಕನೆಕ್ಟ್ ಆಗಿರುತ್ತೋ ಮತ್ತೆ ರೊಟೇಷನ್ಸ್ ಅನ್ನ ಮಾಡ್ತಾ ಇರುತ್ತೋ, ಕನ್ವೆ ಮಾಡ್ತಾ ಇರುತ್ತೋ, ಅದನ್ನ ನಾವು ಫಾಸ್ಟ್ ಪುಲ್ಲಿ ಅಂತ ಕರಿತೀವಿ. ಈ ಫಾಸ್ಟ್ ಪುಲ್ಲಿ ಏನಾಗಿರುತ್ತೆ, ಕ್ರೌಂಡ್ ಆಗಿರುತ್ತೆ, ನೆನಪಿರ್ಲಿ. ದ ಲೂಸ್ ಪುಲ್ಲಿ ಇಸ್ ನಾಟ್ ಕೀಡ್. ಫಾಸ್ಟ್ ಪುಲ್ಲಿ ಮಾತ್ರ ಕೀ ಮಾಡಿ ಸ್ಕ್ರೂ ಮಾಡಿ ಅಸೆಂಬಲ್ ಮಾಡಿರ್ತಾರೆ. ಲೂಸ್ ಪುಲ್ಲಿಯನ್ನ ಕೀ ಮಾಡಿರಲ್ಲ, ಕೀಯಿಂಗ್ ಮಾಡಲ್ಲ, ಕೀ ವೇಕ್ ಫಿಟ್ಟಿಂಗ್ ಮಾಡಿರಲ್ಲ. ಅಂಡ್ ಇಸ್ ಫ್ರೀ ಟು ರೊಟೇಟ್ ಆನ್ ಸಾಫ್ಟ್. ಫ್ರೀ ಆಗಿ ಅದು ಸಾಫ್ಟ್ ನಲ್ಲಿ ಏನಾಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಬಟ್ ಹೊರಗಡೆ ಬರ್ದಂಗೆ ಸೆಕ್ಯೂರ್ ಮಾಡಿರ್ತಾರೆ. ಫ್ರೀಲಿ ರೊಟೇಟ್. ದಿಸ್ ಇಸ್ ಕಾಲ್ಡ್ ಲೂಸ್ ಪುಲ್ಲಿ. ಸೊ ಡಿಫರೆನ್ಸ್ ಬಿಟ್ವೀನ್ ಫಾಸ್ಟ್ ಪುಲ್ಲಿ ಅಂಡ್ ಲೂಸ್ ಪುಲ್ಲಿ ಗೊತ್ತಾಯ್ತಲ್ಲ. ಫಾಸ್ಟ್ ಪುಲ್ಲಿಯನ್ನ ಏನಕ್ಕೆ ಸೆಕ್ಯೂರ್ ಮಾಡಿರ್ತಾರೆ, ಕೀ ಅಥವಾ ಗ್ರಬ್ ಸ್ಕ್ರೂ ಇಂದ ಸೆಕ್ಯೂರ್ ಮಾಡಿರ್ತಾರೆ. ಲೂಸ್ ಪುಲ್ಲಿಯನ್ನ ಸೆಕ್ಯೂರ್ ಮಾಡಿರಲ್ಲ, ಅದೇನಾಗುತ್ತೆ, ಫ್ರೀ ಆಗಿ ರೊಟೇಟ್ ಆಗುತ್ತೆ. ಫಾಸ್ಟ್ ಪುಲ್ಲಿ ಏನಾಗಿರುತ್ತೆ, ಕ್ರೌನಿಂಗ್ ಆಗಿರುತ್ತೆ. ಲೂಸ್ ಪುಲ್ಲಿ ಕ್ರೌನಿಂಗ್ ಆಗಿರಲ್ಲ. So this is the difference between fast and loose pulley. So in these cases you saw the fast pulley and loose pulley. A machine can be easily stopped or started whenever required by the use of pair of fast and loose pulleys. This pair is mounted on a counter shaft near the machine to operate it. When the driving belt from the main shaft is on the fast pulley, the counter shaft is in motion. ನೋಡಿ, ಈಸಿಯಾಗಿ ಮೆಷಿನ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ whenever we required, ಯಾವಾಗ ನಮ್ಗೆ ಬೇಕು ಅವಾಗ, ಬೈ ದ ಯೂಸ್ ಆಫ್ ಪೈರ್ ಆಫ್ ಫಾಸ್ಟ್ ಅಂಡ್ ಲೂಸ್ ಪುಲ್ಲಿ. ನೋಡಿ, ಇಲ್ಲಿ ಫಾಸ್ಟ್ ಪುಲ್ಲಿ ಇದೆ, ಇಲ್ಲಿ ಲೂಸ್ ಪುಲ್ಲಿ ಇದೆ. ಯಾವುದು ಇಲ್ಲಿ ಡಾಟೆಡ್ ಲೈನ್ ಅಲ್ಲಿ ಇದೆ ಅದು ಲೂಸ್ ಪುಲ್ಲಿ, ಇದು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಫಾಸ್ಟ್ ಪುಲ್ಲಿ. ನೋಡಿ, ಫಾಸ್ಟ್ ಪುಲ್ಲಿ ಏನಾಗಿದೆ, ಕ್ರೌನಿಂಗ್ ಆಗಿದೆ, ಮತ್ತೆ ಇದನ್ನ ಸೆಕ್ಯೂರ್ಡ್ ಮಾಡಿರ್ತಾರೆ ಕೀ ಮತ್ತೆ ಗ್ರಬ್ ಸ್ಕ್ರೂ ಇಂದ. ಇದು ಲೂಸ್ ಪುಲ್ಲಿ, ದೇರ್ ಇಸ್ ನೋ ಸೆಕ್ಯೂರ್ಡ್ ಕೀ ಅಥವಾ ಗ್ರಬ್ ಸ್ಕ್ರೂ ಇಂದ ಇದನ್ನ ಸೆಕ್ಯೂರ್ ಮಾಡಲ್ಲ. ಇಟ್ ಇಸ್ ಫ್ರೀಲಿ ರೊಟೇಟ್ ಆನ್ ದಿ ಶಾಫ್ಟ್. ಫ್ರೀ ಆಗಿ ರೊಟೇಟ್ ಆಗುತ್ತೆ. ಸೊ ಯಾವ ರೀತಿ ಸರ್ ಇದನ್ನ ವರ್ಕ್ ಮಾಡೋದು ಅಂದ್ರೆ, ಜಸ್ಟ್ ಶಿಫ್ಟ್ ದ ಬೆಲ್ಟ್ ಫ್ರಮ್ ಇಯರ್ ಟು ಇಯರ್. ನಾವು ಸ್ಟಾಪ್ ಮಾಡಬೇಕು ಅಂದ್ರೆ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಮೈನ್ ಆಫ್ ಮಾಡ್ಬೇಕಾದಂತ ನೆಸೆಸಿಟಿ ಇಲ್ಲ. ಸಾಫ್ಟ್ ರೊಟೇಟ್ ಆಗ್ತಾನೆ ಇರುತ್ತೆ, ಈ ಬೆಲ್ಟ್ ರೊಟೇಟ್ ಆಗ್ತಾ ಇರುತ್ತೆ. ಜಸ್ಟ್ ಲೆವರ್ ನ ಹಿಂಗೆ ತಳ್ಳದೆ ಈ ಲೂಸ್ ಪುಲ್ಲಿ ಇರ್ತಕ್ಕಂಥ ಬೆಲ್ಟ್ ಫಾಸ್ಟ್ ಪುಲ್ಲಿ ಬಂದು ದಿಸ್ ಇಸ್ ದಿ ವರ್ಕಿಂಗ್ ಮೆಕ್ಯಾನಿಸಮ್. If the belt is shifted from the fast pulley onto the loose pulley, the counter shaft will stop the rotations. ಯಾವಾಗ ಫಾಸ್ಟ್ ಪುಲ್ಲಿ ಇಂದ ಲೂಸ್ ಪುಲ್ಲಿಗೆ ನಾವು ಬೆಲ್ಟ್ ಅನ್ನ ಶಿಫ್ಟ್ ಮಾಡಿದ್ವಿ, ಕೌಂಟರ್ ಸಾಫ್ಟ್ ಏನಿದೆ ಇಲ್ಲಿ ಅದರ ರೊಟೇಷನ್ಸ್ ಸ್ಟಾಪ್ ಆಗುತ್ತೆ. ಸೊ ವರ್ಕ್ ಏನಾಗುತ್ತೆ, ಸ್ಟಾಪ್. ಫಿಗರ್ shows the position of the fast and loose pulley in a driving system. This shows SHOWS. Sorry. Another rope pulleys. ಈಗ ಪುಲ್ಲಿ ಬಗ್ಗೆ ತಿಳ್ಕೊಂಡು, ಪುಲ್ಲಿ ಏನಿದೆ, ಯಾವ ರೀತಿ ಇದೆ, ಫ್ಲಾಟ್ ಬೆಲ್ಟ್ಗೆ ಯಾವುದು, ವಿ ಬೆಲ್ಟ್ಗೆ ಯಾವುದು,
ವೈರ್ ರೋಪ್ ಯಾವ್ದು, ಇಲ್ಲಿ ರೋಪ್ ಪುಲ್ಲೀಸ್ ಬರುತ್ತೆ. ಈ ರೋಪ್ ಪುಲ್ಲೀಸ್ ನಲ್ಲಿ ಗ್ರೂ ಇರುತ್ತೆ, ಸೀವ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಸೀವ್ಸ್. ಅಂದ್ರೆ ಗ್ರೂ ಮೇಡ್ ಆನ್ ದ ಪುಲ್ಲೀಸ್, ಗ್ರೂವ್ಸ್ ಮೇಡ್ ಆನ್ ದ ಪುಲ್ಲೀಸ್ ಕಾಲ್ಡ್ ಆಸ್ ಸೀವ್ಸ್ ಅಂತ ಕರಿತೀವಿ. ಸೊ ರೋಪ್ ಡ್ರೈವ್ ಕೂಡ ನಾವು ಇಂಡಸ್ಟ್ರೀಸ್ ನಲ್ಲಿ ಯೂಸ್ ಮಾಡ್ತೀವಿ. ಇಟ್ ಈಸ್ ಅನದರ್ ಪವರ್ ಟ್ರಾನ್ಸ್ಮಿಷನ್ ಡಿವೈಸ್. ರೋಪ್ ಅಂಡ್ ರೋಪ್ ಡ್ರೈವ್ ಅಲ್ಲಿ ಪುಲ್ಲಿಯನ್ನು ನಾವು ಬಳಸ್ತೀವಿ. ಈಗ ನೋಡ್ತಾ ಹೋಗೋಣ. ರೋಪ್ ಪುಲ್ಲೀಸ್ ಆರ್ ಗ್ರೂವ್ಡ್ ಟು ಕ್ಯಾರಿ ಒನ್ ಆರ್ ಮೋರ್ ರೋಪ್ಸ್. ಒಂದು ರೋಪ್ ಇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ರೋಪ್. ನೋಡಿ ಇಲ್ಲಿ ಒಂದೇ ಒಂದು ರೋಪ್, ಒಂದು ಪುಲ್ಲಿ ಇದೆ. ಇಲ್ಲಿ ನೋಡಿ 1, 2, 3 ಮತ್ತೆ 3 ಗ್ರೂ ಅನ್ನ ಮಾಡಿದ್ದಾನೆ. ಯಾಕೆ ಇಲ್ಲಿ ಅಂದ್ರೆ 3 ಹಗ್ಗಗಳನ್ನ ನಾವೇನ್ ಮಾಡಿದೀವಿ, ಇಲ್ಲಿ ಬಳಸಿದೀವಿ, ಲೂಪ್ ಮಾಡಿದೀವಿ. ಸೊ by means of which power is transmitted to shaft at different heights and at varying distance. ಬೇರೆ ಬೇರೆ height, ಬೇರೆ ಬೇರೆ ಡಿಸ್ಟೆನ್ಸ್ ಗೆ ನಾವೇನ್ ಮಾಡಬಹುದು, ಪವರ್ ಅನ್ನ ಟ್ರಾನ್ಸ್ಮಿಟ್ ಅನ್ನ ನಾವು ಮಾಡಬಹುದು. ರೋಪ್ ಡ್ರೈವ್. ರೋಪ್ ಡ್ರೈವ್ ಯಾತಕ್ಕೆ ರೋಪ್ ಡ್ರೈವ್ ತಿಳ್ಕೊಳ್ಳಿ. ದಿಸ್ ರೋಪ್ ಡ್ರೈವ್ ಆರ್ ಯೂಸ್ಡ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಅಂಡ್ ಫಾರ್ ಲಾರ್ಜ್ ಅಮೌಂಟ್ ಆಫ್ ಪವರ್ ಟ್ರಾನ್ಸ್ಮಿಷನ್. ಪವರ್ ಟ್ರಾನ್ಸ್ಮಿಷನ್ಸ್ ಲಾರ್ಜ್ ಅಮೌಂಟ್ ನಲ್ಲಿ ಮಾಡ್ಲಿಕ್ಕೆ ಮತ್ತೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ನಲ್ಲಿ ಪವರ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. The rope drives are mainly employed in ಎಲ್ಲಿ ಜಾಸ್ತಿ ಮಿಲ್ಲಿಂಗ್ ಮೆಷಿನ್, ಮೈನಿಂಗ್ ಇಂಡಸ್ಟ್ರೀಸ್, ನಾಟ್ ಮಿಲ್ಲಿಂಗ್, ಮೈನಿಂಗ್ ಇಂಡಸ್ಟ್ರೀಸ್ ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ನಲ್ಲಿ. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಮೈನಿಂಗ್, ಗಣಿಗಾರಿಕೆನಲ್ಲಿ ಅದಿರು ತುಂಬಾ ಭಾರ ಅದಿರು, ಅದನ್ನ ಎತ್ತಬೇಕು, ಎಳಿಬೇಕು, ಅಲ್ಲಿ ರೋಪ್ ಅನ್ನ ಬಳಸ್ತೀವಿ. ಮತ್ತೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ನಲ್ಲಿ ಮತ್ತೆ ಸಮ್ ಶಿಫ್ಟಿಂಗ್ ನಲ್ಲಿ, ಉದಾಹರಣೆಗೆ ನೀವು ಶಿವನ ಸಮುದ್ರ ಬ್ಲಪ್ಪು ಅಥವಾ ಪಳಿನಿ ದೇವಸ್ಥಾನದಲ್ಲಿ ಹೋದ್ರೆ ಆ ಜನವನ್ನ ಭಕ್ತರನ್ನ ಕೆಳಗಡೆಯಿಂದ ಮೇಲ್ಗಡೆ ಶಿಫ್ಟ್ ಮಾಡ್ಲಿಕ್ಕೆ ಅಥವಾ ಲೇಬರ್ಸ್ ಅನ್ನ ಇಂಡಸ್ಟ್ರೀಸ್ ನಲ್ಲಿ ಆದ್ರೆ ಕೆಳಗಡೆಯಿಂದ ಮೇಲ್ಗಡೆ ಶಿಫ್ಟ್ ಮಾಡ್ಲಿಕ್ಕೆ, ಅದ್ರ ಮೈನ್ಸ್ ನಲ್ಲೂ ಕೂಡ ಅದರನ್ನ ಶಿಫ್ಟ್ ಮಾಡ್ಲಿಕ್ಕೆ, ಲೇಬರ್ ಅನ್ನ ಶಿಫ್ಟ್ ಮಾಡ್ಲಿಕ್ಕೆ ಈ ರೋಪ್ ಡ್ರೈವ್ ಅನ್ನು ಬಳಸ್ತೀವಿ. ಈ ರೋಪ್ ಡ್ರೈವ್ ಅನ್ನು ನಾವು ಬಳಸ್ತೀವಿ. Rope drives can be employed when there is misalignment between the pulleys within the limit and fluctuating temperature and humidity conditions. ನೋಡಿ, ಇದು ಫ್ಲಕ್ಚುಯೇಟಿಂಗ್ ಇರ್ಬೋದು, ಸ್ವಲ್ಪ ಮಿಸ್ಅಲೈನ್ಮೆಂಟ್ ಇರ್ಬೋದು, ಮತ್ತೆ ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ ಕಂಡೀಷನ್ ಅಲ್ಲೂ ಕೂಡ ಇಟ್ ಕ್ಯಾನ್ ಬಿ ಡ್ರೈವ್ ಈಸಿಲಿ. ಈ ರೋಪ್ ಡ್ರೈವ್, a continuous rope drive in which a single rope passes over the sieves ಅಂದ್ರೆ grooves several times and the slackness being taken up by a tension carrier. ಇಲ್ಲಿ ಒಂದು ಟೆನ್ಷನ್, ಇಲ್ಲಿ ಏನಾದ್ರೂ ಕಂಟಿನ್ಯೂಸ್ ಆಗಿ ರನ್ ಆಗಿ ಏನಾದ್ರು ಸ್ಲಾಕ್ ಆಗೋದ್ರೆ ಒಂದು ಟೆನ್ಷನ್ ಇಟ್ಕೊಂಡು ಅದನ್ನ ಟೆನ್ಷನ್ ಕೊಡ್ತೀವಿ. ನಾವು ಯಾವ ರೀತಿ ಇಲ್ಲಿ ಬೆಲ್ಟ್ ಡ್ರೈವ್ ನಲ್ಲಿ ಐಡ್ಲರ್ ಪುಲ್ಲಿ ಅಥವಾ ಜಾಕಿ ಪುಲ್ಲಿ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ, ಇಲ್ಲೂ ಅದೇ ರೀತಿ ನಾವು ಬಳಸ್ತೀವಿ. ಈ ಪುಲ್ಲಿನಲ್ಲಿ ಒಂದು ರ್ಯಾಪಿಂಗ್ ಆಂಗಲ್ ಅಂತ ಹೇಳಿದೀನಿ, ಆರ್ಕ್ ಆಫ್ ಕಾಂಟ್ಯಾಕ್ಟ್. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಐ ಕ್ಯಾನ್ ರಿಮೆಂಬರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದಿಸ್ ಫಿಗರ್ ಶೋಸ್ ದಿ ಕಾಂಟ್ಯಾಕ್ಟ್ ಏರಿಯಾ ಆಫ್ ದ ಬೆಲ್ಟ್ ಫಾರ್ ರ್ಯಾಪಿಂಗ್ ಆಂಗಲ್. ಇಲ್ಲಿ ನೋಡಿ, ರ್ಯಾಪಿಂಗ್ ಆಂಗಲ್ ಏನಿದೆ, ಇದು ತುಂಬಾ ಕಡಿಮೆ. ಇದು ಬೆಲ್ಟ್, ಇದು ಪುಲ್ಲಿ. ಆರ್ಕ್ ಆಫ್ ಕಾಂಟ್ಯಾಕ್ಟ್ ಏನಿದೆ, ಕಡಿಮೆ ಇದೆ. ಆರ್ಕ್ ಆಫ್ ಕಾಂಟ್ಯಾಕ್ಟ್ ಯಾವಾಗ ಕಡಿಮೆ ಆಯ್ತು ಅವಾಗ ರ್ಯಾಪಿಂಗ್ ಆಂಗಲ್ ಕಡಿಮೆ ಆಗುತ್ತೆ. ಈ ಚಿತ್ರದಲ್ಲಿ ನೋಡಿ, ಬೆಲ್ಟ್ ಇದು ಪುಲ್ಲಿ, ಆರ್ಕ್ ಆಫ್ ಕಾಂಟ್ಯಾಕ್ಟ್ ಏನಾಯ್ತು, ಜಾಸ್ತಿ ಆಯ್ತು. ರ್ಯಾಪಿಂಗ್ ಆಂಗಲ್ ಏನಾಯ್ತು, ಜಾಸ್ತಿ ಆಯ್ತು. ಸೊ ಈ ರ್ಯಾಪಿಂಗ್ ಆಂಗಲ್ ಇಂದ ನಮ್ಗೆ ಏನಪ್ಪಾ ಅಡ್ವಾಂಟೇಜ್, ಏನ್ ಡಿಸ್ಅಡ್ವಾಂಟೇಜ್ ನೋಡೋದಾದ್ರೆ, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಇದೆ. ಇಫ್ ದ ರ್ಯಾಪಿಂಗ್ ಆಂಗಲ್ ಇಸ್ ಬಿಗ್, ಇಲ್ಲಿ ಪುಲ್ಲಿ ಕ್ಯಾನ್ ಟ್ರಾನ್ಸ್ಮಿಟ್ ಹೈ ಟಾರ್ಕ್, ಜಾಸ್ತಿ ಟಾರ್ಕ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಬೋದು. ಇಫ್ ದ ಕಾಂಟ್ಯಾಕ್ಟ್ ಏರಿಯಾ ಅಂಡ್ ರ್ಯಾಪಿಂಗ್ ಆಂಗಲ್ ಇಸ್ ಲೆಸ್, ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ ಲೋ ಟಾರ್ಕ್, ಕಡಿಮೆ ಟಾರ್ಕ್ ಅನ್ನ, ಇಲ್ಲಿ ಕಡಿಮೆ ಟಾರ್ಕ್, ಇಲ್ಲಿ ಜಾಸ್ತಿ ಟಾರ್ಕ್ ಅನ್ನ. ಟಾರ್ಕ್ ಅಂದ್ರೆ ಎನರ್ಜಿ, ಶಕ್ತಿ, ವರ್ಕ್, ಲೋಡ್ ನಾವು ಟ್ರಾನ್ಸ್ಮಿಟ್ ಮಾಡಬಹುದು. ಸೊ ಅನದರ್ ಒನ್ ಜಾಕಿ ಪುಲ್ಲಿ ಅಥವಾ ಐಡ್ಲರ್ ಪುಲ್ಲಿ ಅಂತ ನಾನು ಹೇಳಿದೆ. ವಾಟ್ ಈಸ್ ಜಾಕಿ ಪುಲ್ಲಿ? ದ ಕಾಂಟ್ಯಾಕ್ಟ್ ಸರ್ಫೇಸ್ ಬಿಟ್ವೀನ್ ದಿ ಬೆಲ್ಟ್ ಅಂಡ್ ದ ಪುಲ್ಲಿ. ದ ಕಾಂಟ್ಯಾಕ್ಟ್ ಸರ್ಫೇಸ್ ಬಿಟ್ವೀನ್ ದಿ ಬೆಲ್ಟ್ ಅಂಡ್ ದಿ ಪುಲ್ಲಿ increased by providing jacky pulley which increase the wrapping angle and transmit high torque. ಈ ಬೆಲ್ಟ್ ಲೂಸ್ ಆಗಿದ್ದಾಗ ಟೆನ್ಷನ್ ಅನ್ನ ಕೊಡ್ಬೇಕಾಗುತ್ತೆ. ರ್ಯಾಪಿಂಗ್ ಆಂಗಲ್ ಅನ್ನ, ಕಾಂಟ್ಯಾಕ್ಟ್ ಏರಿಯಾನ ಜಾಸ್ತಿ ಮಾಡ್ಬೇಕು. ಅವಾಗ ನಾವ್ ಏನನ್ನ ಯೂಸ್ ಮಾಡ್ತೀವಿ, ಈ ಜಾಕಿ ಪುಲ್ಲಿಯನ್ನ ಯೂಸ್ ಮಾಡ್ತೀವಿ. ಈ ಜಾಕಿ ಪುಲ್ಲಿ ಯೂಸ್ ಮಾಡೋದನ್ನೇ ಏರಿಯಾ ಆಫ್ ಆರ್ಕ್ ಕಾಂಟ್ಯಾಕ್ಟ್ ಜಾಸ್ತಿ ಮಾಡಿ ಪುಲ್ಲಿನಲ್ಲಿ ಬೆಲ್ಟ್ಗೆ ರ್ಯಾಪಿಂಗ್ ಆಂಗಲ್ ಅನ್ನ ಜಾಸ್ತಿ ಮಾಡಿ ಹೈ ಟಾರ್ಕ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಲೈಕ್ ದಟ್, this is driver, this is driven. Here jockey pulley is fixed nearer the driver or nearer the small. The jockey pulley should be put
ಆನ್ ದ ಸ್ಲಾಕ್ ಸೈಡ್ ಆಫ್ ದ ಬೆಲ್ಟ್ ನಿಯರರ್ ದ ಡ್ರೈವಿಂಗ್ ಪುಲ್ಲಿಗೆ ನಿಯರರ್ ಆಗಿ ಈ ಜಾಕಿ ಪುಲ್ಲಿಯನ್ನು ಸ್ಲಾಕ್ ಸೈಡ್ ನಲ್ಲಿ ಫಿಟ್ ಮಾಡ್ತೀವಿ. ಇನ್ ನೌ ಕಮ್ ಟು ದಿ ಚೈನ್ ಡ್ರೈವ್ಸ್. ಎಲ್ಲ ನೀವು ಸ್ಕೂಟ್ರು, ಬೈಸಿಕಲ್ ಎಲ್ಲ ಓಡಿಸ್ತಾ ಇರ್ತೀರಿ. ಅದರಲ್ಲಿ ಬ್ಯಾಕ್ ವೀಲ್ ಇಂದ ಇಂಜಿನ್ಗೆ ಒಂದು ಕನೆಕ್ಟ್ ಮಾಡಿರ್ತಾನೆ. ಸ್ಕೂಟರ್ ನಲ್ಲಿ ಏನನ್ನು ಕನೆಕ್ಟ್ ಮಾಡಿರ್ತಾನೆ? 4 ಸ್ಟ್ರೋಕ್ ನಲ್ಲಿ ಚೈನ್ ಇಂದ ಕನೆಕ್ಟ್ ಮಾಡ್ತಾ ಇರ್ತಾನೆ. ಚೈನ್ ರನ್ ಆಗ್ತಾ ಇರುತ್ತೆ. ನೀವು ಸ್ಕೂಟರ್ನ ರೈಡ್ ಮಾಡ್ಬೇಕಾದ್ರೆ ಬೈಸಿಕಲ್ ನಲ್ಲಿ ನೋಡಿ, ಬೈಸಿಕಲ್ ಅಲ್ಲಿ ನಿಮ್ಮ ಪೆಟ್ಲ್ ಇಂದ ಬ್ಯಾಕ್ ವೀಲ್ಗೆ ಕನೆಕ್ಟ್ ಮಾಡಿರ್ತಾನೆ. ಹೀಗೆ ತುಳಿದ್ರೆ ಡ್ರೈವ್ ಆಗ್ತಾ ಇರುತ್ತೆ, ನಿಮ್ದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅಂದ್ರೆ ದ ಪವರ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಚೈನ್ ಡ್ರೈವ್ ಆಲ್ಸೋ. ಇಟ್ಸ್ ಎಫಿಷಿಯಂಟ್. Now you see what is chain drive. Chain drive are used to transmission of motion at a constant velocity ratio without creep and slippage. There is a no creep. Belt drive ಆದರೆ creep ಆಗಿ ಬೆಲ್ಟ್ ಸ್ಲಿಪ್ ಆಗಿ ಹೋಗುತ್ತೆ. ಇಲ್ಲಿ ಕ್ರೀಪಿಂಗು ಇಲ್ಲ, ಸ್ಲಿಪ್ಪಿಂಗು ಇಲ್ಲ, ಮತ್ತೆ ಕಾನ್ಸ್ಟೆಂಟ್ ವೆಲಾಸಿಟಿ ರೇಷಿಯೋ ನಲ್ಲಿ ನಾವೇನ್ ಮಾಡ್ಬೋದು? ಪವರ್ ಅನ್ನ ಒಂದು ಸಾಫ್ಟ್ ಇಂದ ಇನ್ನೊಂದು ಸಾಫ್ಟ್ಗೆ ಟ್ರಾನ್ಸ್ಮಿಟ್ ಮಾಡ್ಬೋದು. ದಿಸ್ ಈಸ್ ಚೈನ್ ಡ್ರೈವ್. ಇಲ್ಲಿ ಚೈನ್ ಇರುತ್ತೆ ಮತ್ತೆ ಸ್ಪ್ರಾಕೆಟ್ ಇರುತ್ತೆ. ಚೈನ್ ಡ್ರೈವ್ ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ನೋಡಿ, ಇದನ್ನೆಲ್ಲ ನೋಡಿರ್ತೀರಿ ನೀವು. ಬೈಸಿಕಲ್ ಅಲ್ಲಿ ನೋಡಿರ್ತೀರಿ, ಸ್ಕೂಟರ್ ಅಲ್ಲಿ ನೋಡಿರ್ತೀರಿ. ಬೈಸಿಕಲ್ ಅಂತೂ ಕಾಣಿಸ್ತಾ ಇರ್ತದೆ, ಸ್ಕೂಟರ್ ಅಲ್ಲಿ ಅಟ್ಲೀಸ್ಟ್ ಕೇಸಿಂಗ್ ಮಾಡ್ಬಿಟ್ಟಿರ್ತಾರೆ, ಅದಕ್ಕೆ ಗಾರ್ಡ್ ಅನ್ನ ಹಾಕಿರ್ತಾರೆ. ಸೈಕಲ್ ಅಲ್ಲೂ ಗಾರ್ಡ್ ಇರುತ್ತೆ. ಸೊ ಈ ಚೈನ್ ಡ್ರೈವ್, ಸ್ಪ್ರಾಕೆಟ್ ಅಂಡ್ ಚೈನ್, ಇಟ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ motion at a constant velocity ratio without creep and slippage. Chains are used in conjunction with the sprocket pinions and sprocket wheels. ಇಲ್ಲಿ sprocket pinions ಮತ್ತೆ sprocket wheels ಬೇಕು. This is called sprocket pinion, sprocket wheel. Chains and sprockets are available in both British and metric standard. ಇದು British standard ಅಲ್ಲೂ ಸಿಗುತ್ತೆ, metric standard ಅಲ್ಲೂ ಸಿಗುತ್ತೆ. The sprockets are generally key to the shaft. ಸ್ಪ್ರಾಕೆಟ್ ಇದೆಯಲ್ಲ, ಇದನ್ನ ಎಲ್ಲಿಗೆ, ದಿಸ್ ಇಸ್ ಕಾಲ್ಡ್ ಸ್ಪ್ರಾಕೆಟ್. ಸಾಫ್ಟ್ ಏನ್ ಮಾಡಿರ್ತಾರೆ, ಅದನ್ನ ಅಸೆಂಬಲ್ ಅನ್ನು ಮಾಡ್ತಾರೆ, ಕೀಯನ್ನ ಮಾಡ್ತಾರೆ. ಈ ಚೈನ್ ಡ್ರೈವ್ ಇಂದ ಅಡ್ವಾಂಟೇಜ್ ಏನೋ ಈಗಾಗಲೇ ತಿಳ್ಕೊಂಡಿ. ದೇರ್ ಇಸ್ ನೋ ಕ್ರೀಪ್, ದೇರ್ ಇಸ್ ನೋ ಸ್ಲೀಪ್ ಅಂತ. ಪಾಸಿಟಿವ್ ಕಾಂಟ್ಯಾಕ್ಟ್, ಪಾಸಿಟಿವ್ ಡ್ರೈವ್ ಅಂತ ಕೂಡ ಕರಿತೀವಿ. ಪಾಸಿಟಿವ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಚೈನ್ ಅಂಡ್ ದ drive sprockets illuminates the possibility of slip. There is no positive drive ಆಗಿರೋದ್ರಿಂದ ಸ್ಲಿಪ್ ಆಗಲಿಕ್ಕೆ ಚಾನ್ಸಸ್ ಇಲ್ಲ. ವೈಡ್ ರೇಂಜ್ ಆಫ್ ಡ್ರೈವಿಂಗ್ ಪವರ್, ಬೇರೆ ಬೇರೆ. ಈಗ ನೋಡಿ, ನೀವು ಸ್ಕೂಟರ್ ನಲ್ಲಿ ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್, ಈ ರೀತಿ ಬೇರೆ ಬೇರೆ ಡ್ರೈವಿಂಗ್ ಪವರ್ ಅನ್ನು ನೀವು ಕೊಡ್ತೀವಿ. ಫಸ್ಟ್ ಗೇರು ಏನು ಎಳಿತದೆ, ಅಪ್ಪಿದ್ರೆ ಎಳಿತದೆ, ಲೋಡ್ ಜಾಸ್ತಿ ಹಾಕಿದ್ರೆ ಎಳಿತದೆ. ಫೋರ್ತ್ ಗೇರ್ ರನ್ ಸ್ಮೂತ್ಲಿ ಅಂಡ್ ಹೈ ಸ್ಪೀಡ್. ಲೈಕ್ ದಟ್ ವೈಡ್ ರೇಂಜ್ ಆಫ್ ಡ್ರೈವಿಂಗ್ ಪವರ್ can be used where there is a large distance between the driving and driven shaft. ಡ್ರೈವಿಂಗ್ ಮತ್ತೆ ಡ್ರೈವನ್ ಸಾಫ್ಟ್ ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗಲೂ ಕೂಡ ನಾವು ಇದನ್ನ ಬಳಸ್ತೀವಿ. ಯೂಸ್ಫುಲ್ ಫಾರ್ ಲೋ ಸ್ಪೀಡ್ ಅಂಡ್ ಹೈ ಟಾರ್ಕ್ ಟ್ರಾನ್ಸ್ಮಿಷನ್. ಕಡಿಮೆ ಸ್ಪೀಡ್ ಮತ್ತೆ ಹೈ ಟಾರ್ಕ್ ಟ್ರಾನ್ಸ್ಮಿಷನ್ ಅಲ್ಲೂ ಕೂಡ ಇದನ್ನ ಬಳಸ್ತೀವಿ. ಇಟ್ ಆಲ್ಸೋ ಅಬ್ಸರ್ವ್ ಸಾಕ್ಸ್ ಅನ್ನು ಅಬ್ಸರ್ವ್ ಮಾಡುತ್ತೆ. ಅದರ ಜೊತೆಗೆ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೀಟ್, ಡರ್ಟ್ ಅಂಡ್ ವೆದರ್ ಎಕ್ಸ್ಪೋಜರ್. ನೋಡಿ, ನೀವು ಮಳೆ ಬಂದಾಗ ಬೈಸಿಕಲ್ ಓಡಿಸ್ತೀರಿ, ಸ್ಕೂಟರ್ ಓಡಿಸ್ಬಿಡ್ತೀರಿ, ನೀರಲ್ಲೆಲ್ಲ ಓಡಿಸ್ಬಿಡ್ತೀರಿ. ತೇವಾಂಶ ಇರುತ್ತೆ, ಅಟ್ಮಾಸ್ಫಿಯರ್ ಹ್ಯುಮಿಡಿಟಿ ಇರ್ತದೆ, ಎಲ್ಲ ತಡ್ಕೊಳುತ್ತೆ. ಬಟ್ ಸ್ವಲ್ಪ ಲುಬ್ರಿಕೇಶನ್ಸ್ ಅನ್ನು ಪ್ರಾಪರ್ ಆಗಿ ನಾವೇನ್ ಮಾಡಬೇಕು, ಆಗಿಂದಾಗೆ ಅದಕ್ಕೆ ಚೈನ್ಗೆ ಒಂದು ಸ್ವಲ್ಪ ಆಯಿಲಿಂಗ್ ಅನ್ನ ಮಾಡ್ತಾ ಇರಬೇಕು. ದಟ್ ಮೀನ್ಸ್ ಲುಬ್ರಿಕೇಟೆಡ್ ಅಂತ ನಾವು ಲುಬ್ರಿಕೇಶನ್ಸ್ ಅಂತ ನಾವು ಕರಿತೀವಿ. ಇಲ್ಲೂ ಕೂಡ ಟೆನ್ಷನ್ ಅನ್ನ ಕೊಡ್ಲಿಕ್ಕೆ ಅಲ್ಲಿ ಜಾಕಿ ಹುಲಿ ಬಂದಂಗೆ ಇಲ್ಲಿ ಜಾಕಿ ಸ್ಪ್ರಾಕೆಟ್ ಅಂತ ಯೂಸ್ ಮಾಡ್ತೀವಿ ಚೈನ್ ಡ್ರೈವ್ ನಲ್ಲಿ. ಹಿಯರ್ ಯು ಕ್ಯಾನ್ ಸಿ driven hatra nearer to the driven, you can provide a jockey pulley to give a tension. A spring loaded jockey sprocket can be used to tension a chain which transmits the drive between the sprocket with fixed center. ಇವೆರಡರ ನಡುವೆ ಫಿಕ್ಸೆಡ್ ಟೆನ್ಷನ್ ಡ್ರೈವ್ ಟ್ರಾನ್ಸ್ಮಿಟ್ ಆಗ್ತಾ ಇದ್ದಾಗ ಇದು ಏನಾದ್ರು ಸ್ಲಾಕ್ ಆಗಿದ್ರೆ ಇಲ್ಲಿ ಒಂದು ಜಾಕಿ ಸ್ಪ್ರಾಕೆಟ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಈ ಚೈನ್ಸ್ ನಲ್ಲಿ ಟೈಪ್ಸ್ ಇದೆ. ಯಾವ ಚೈನ್ಸ್ ಇದೆ? ಸಾಮಾನ್ಯವಾಗಿ ರೋಲರ್ ಚೈನ್ ಅಂಡ್ ಟೂತ್ಡ್ ಚೈನ್ಸ್ ಅಂತ ಯೂಸ್ಫುಲ್. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಚೈನ್, ಬಟ್ ಫಾಲೋ 2 ಟೈಪ್ಸ್ ಆರ್ ಕಾಮನ್ಲಿ ಯೂಸ್ಡ್. ಒಂದು ರೋಲರ್ ಚೈನ್, ಇನ್ನೊಂದು ಟೂತ್ಡ್ ಚೈನ್ ಅಂತ ನಾವು ಬಳಸ್ತೀವಿ, ತೋರಿಸ್ತೀವಿ. ದಿಸ್ ಇಸ್ ಕಾಲ್ಡ್ ರೋಲರ್ ಚೈನ್ಸ್. Rollers are used between the connecting links and rotate freely on the bush. The bush is pressed in the holes of the interlink and can rotate about the pin. ನೋಡಿ, ಇಲ್ಲಿ ರೋಲರ್ ಚೈನ್ ಅನ್ನ ಡಿಸ್ಅಸೆಂಬಲ್ ಮಾಡಿ ತೋರಿಸ್ತೀನಿ ನಾನು. ಕಾಂಪೋನೆಂಟ್ಸ್ ಇವೆಲ್ಲ ಪಾರ್ಟ್ಸ್, ಇದು ಔಟರ್ ಪ್ಲೇಟು, ಇದು ಇನ್ನರ್ ಪ್ಲೇಟು, ಇದು ರೋಲರ್ಸ್, ಇದು ಬುಸ್.
ಇದು ಬೇರಿಂಗ್ ಪಿನ್ಸ್, ಇದು ಔಟರ್ ಪ್ಲೇಟ್. ನೋಡಿ ಇದನ್ನ ತಂದು ಇದರೊಳಗೆ ಹಾಕಿ ಈ ಬುಸ್ ಅನ್ನ ಹಾಕಿ ಈ ಇನ್ನರ್ ಪ್ಲೇಟ್ ಔಟರ್ ಪ್ಲೇಟ್ ಅನ್ನ ಕವರ್ ಮಾಡ್ತೀವಿ. ಲೈಕ್ ದಟ್ ಅಸೆಂಬಲ್ ಆದಾಗ ಈ ರೀತಿ ಬರುತ್ತೆ ಲಿಂಕ್. ಸೊ ದಿಸ್ ಇಸ್ ಕಾಲ್ಡ್ ರೋಲರ್ ಚೈನ್. ನೋಡಿರ್ತೀರಿ. ಅದರಲ್ಲಿ ಸಿಂಗಲ್ ರೋಲರ್ ಚೈನ್, ಅದನ್ನ ಸಿಂಪ್ಲೆಕ್ಸ್ ಚೈನ್ ಅಂತ ಕರೀತೀವಿ. ಇದು ಸಿಂಗಲ್ ರೋಲರ್ ಚೈನ್. ಈ ಚೈನ್ ನೋಡಿದಿರಲ್ಲ, ಇದು ಸಿಂಗಲ್ ರೋಲರ್ ಚೈನ್ ಅಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸಿಂಪ್ಲೆಕ್ಸ್ ಚೈನ್ ಅಂತ ನಾವು ಕರಿತೀವಿ. ಒಂದೇ ರೋ ಇದೆ, ಇದು ಸಿಂಗಲ್ ರೋಲರ್ ಚೈನ್. ಇನ್ನು ಡಬಲ್ ರೋಲರ್ ಚೈನ್ ಕೂಡ ಸಿಗುತ್ತೆ, ಅದನ್ನು ತೋರಿಸ್ತೀನಿ. ನೋಡಿ ಇಲ್ಲಿ 2 ರೋ ಇರುತ್ತೆ, ಇದನ್ನ ಡೂಪ್ಲೆಕ್ಸ್ ಚೈನ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದಿಸ್ ಇಸ್ ಡಬಲ್ ರೋ. 2 ರೋ ಇದೆಯಲ್ಲ ಇಲ್ಲಿ ರೋಲರ್, ಸೊ ದಿಸ್ ಇಸ್ ಕಾಲ್ಡ್ ಡಬಲ್ ರೋಲರ್ ಅಥವಾ ಡೂಪ್ಲೆಕ್ಸ್. ಅದೇ ರೀತಿ ಟ್ರಿಪಲ್ ಲೇಯರ್ ಚೈನ್ ಕೂಡ ಒಂದು ಸಿಗುತ್ತೆ, ಟ್ರಿಪಲ್ ಲೇಯರ್ ರೋಲರ್ ಟೈಪ್ ಅಥವಾ ಟ್ರಿಪಲ್ ಚೈನ್ ಅಂತ ನಾವು ಕರಿತೀವಿ. ನೋಡಿ ಇಲ್ಲಿ 3 ಲೇಯರ್ ಇದೆ. ಅದಕ್ಕಿಂತ ಈ ಚಿತ್ರದಲ್ಲಿ ನೋಡಿ 1 ರೋ, 2 ರೋ, 3 ರೋ. ಸೊ ದಿಸ್ ಇಸ್ ಕಾಲ್ಡ್ ಟ್ರಿಪಲ್ ಚೈನ್ ಅಂತ ನಾವು ಕರಿತೀವಿ. ಇನ್ನೊಂದಿದೆ ಟೂತ್ಡ್ ಚೈನ್ ಆರ್ ಸೈಲೆಂಟ್ ಚೈನ್ ಅಂತ ಹೇಳಿ. ದಿಸ್ ಇಸ್ ಕಾಲ್ಡ್ ಟೂತ್ಡ್ ಚೈನ್ ಆರ್ ಸೈಲೆಂಟ್ ಚೈನ್. ಇದು ಕೂಡ ಚೈನ್, ಟೂತ್ ಚೈನ್ ಆರ್ ಸೈಲೆಂಟ್ ಚೈನ್. These chains are provided for noiseless and uniform drive. It consists of a row of toothed links connected through the bushes. ನೋಡಿ ಎಲ್ಲ ಬುಸಸ್ ಅಲ್ಲಿ ಲೈನ್ ಏನ್ ಮಾಡಿದ್ದಾರೆ, ಕನೆಕ್ಟ್ ಮಾಡಿ. ಇದು ನಾಯ್ಸ್ಲೆಸ್ ಮತ್ತೆ ಯೂನಿಫಾರ್ಮ್ ಡ್ರೈವ್ ಅನ್ನ ಈ ಟೂತ್ಡ್ ಚೈನ್ ಅಥವಾ ಸೈಲೆಂಟ್ ಚೈನ್ ಹೆಸರೇ ಹೇಳ್ತಾ ಇದೆ. ನಾಯ್ಸ್ ಬರಲ್ಲ, ಸೈಲೆಂಟ್ ಅಂದ್ರೆ ನಾಯ್ಸ್ಲೆಸ್, ಯೂನಿಫಾರ್ಮ್ ಡ್ರೈವ್. ಸೊ ದಿಸ್ ಇಸ್ ಟೂತ್ಡ್ ಚೈನ್ ಆರ್ ಸೈಲೆಂಟ್ ಚೈನ್. ನಾವು ಇವಾಗ ಟೈಪ್ಸ್ ಅನ್ನ ನೋಡಿದ್ವಿ. ನೌ ಕಮ್ ಟು ಹೌ ಟು ಸ್ಪೆಸಿಫೈ ಚೈನ್. ಚೈನ್ ಸ್ಪೆಸಿಫಿಕೇಶನ್. ಈ ಚೈನ್ ಅನ್ನ ಸ್ಪೆಸಿಫೈ ಮಾಡತಕ್ಕಂಥದ್ದು ಚೈನ್ಸ್ ಆರ್ ಸ್ಪೆಸಿಫೈಡ್ ಬೈ ದ ಪಿಚ್. ಒಂದೇದು ಪಿಚ್ ಫಾರ್ ರೋಲರ್ ಚೈನ್. ಚೈನ್ ಪಿಚ್ ಇಸ್ ದ ಚೈನ್ ಪಿಚ್ ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಟು ಸೆಂಟರ್ ಆಫ್ adjacent pins. Width. Next, width refers to the normal width of the link measured within the side of the plates. Side ಇಂದ ಮೆಜರ್ ಮಾಡ್ತೀವಿ. ನೆಕ್ಸ್ಟ್ ಡಯಾಮೀಟರ್. ಒಂದು ಪಿಚ್, ಒಂದು ವಿಡ್ತ್, ಇನ್ನೊಂದು ಡಯಾಮೀಟರ್. ಡಯಾಮೀಟರ್ ಅಂದ್ರೆ ದಟ್ ಇಸ್ ಆಕ್ಚುಯಲ್ ಔಟ್ಸೈಡ್ ಡಯಾಮೀಟರ್ ಆಫ್ ದ ರೋಲರ್. ಸೊ ಇದೆಲ್ಲ ಎಲ್ಲಿ ಹೇಳ್ತಾನೆ ಅಂತಂದ್ರೆ ನಮ್ಮ ISI 2403 1975 ಸ್ಟ್ಯಾಂಡರ್ಡ್ ಅಲ್ಲಿ ಈ ಚೈನ್ ಡೈಮೆನ್ಸ್ ಅನ್ನ, ಪ್ಯಾರಾಮೀಟರ್ಸ್ ಅನ್ನ ಕೊಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ಚೈನ್ ಫಾರ್ ಡಿಫರೆಂಟ್ ಡಯಾಮೀಟರ್ಸ್ ಆಸ್ ಪರ್ IS 2403 1975 gives the specification dimensions for standard chains of different diameters. ಬೇರೆ ಬೇರೆ ಡಯಾಮೀಟರ್ಗೆ ಬೇರೆ ಬೇರೆ ಸ್ಟ್ಯಾಂಡರ್ಡ್ ಒಂದು ಚಾರ್ಟ್ಸ್ ಅನ್ನ ಕೊಟ್ಟಿರ್ತಾರೆ. ನಾವು ಮೇಂಟೆನೆನ್ಸ್ ಆಫ್ ಚೈನ್. ಚೈನ್ ಡ್ರೈವ್ ನಲ್ಲಿ ಮೇಂಟೆನೆನ್ಸ್ ಏನು ಇಂಪಾರ್ಟೆಂಟ್. ಚೆಕ್ ದ ಅಲೈನ್ಮೆಂಟ್ ಪೀರಿಯಾಡಿಕಲಿ. ಅಲೈನ್ಮೆಂಟ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಏನಾದ್ರು ಪ್ರಾಬ್ಲಮ್ ಇದ್ರೆ ರೆಕ್ಟಿಫೈ ಮಾಡಬೇಕು. ಚೈನ್ ಇಲಾಂಗೇಷನ್ ಆಗೋಗಿರುತ್ತೆ ಕೆಲವು ಸಂದರ್ಭದಲ್ಲಿ ಡ್ರೈವ್ ನಲ್ಲಿ, ಚೆಕ್ ಮಾಡಬೇಕು. ಸಮ್ ಟೈಮ್ ಜಾಕಿ ಪುಲಿಯನ್ನ ಇಲಾಂಗೇಷನ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ, ಇನ್ಸ್ಪೆಕ್ಟ್ ಮಾಡಬೇಕು. ಅಥವಾ ಅದು ಸರಿ ಜಾಸ್ತಿ ಇಲಾಂಗೇಷನ್ ಆಗಿದೆ, ರೀಪ್ಲೇಸ್ ಮಾಡಬೇಕು. ಎಕ್ಸಸ್ ಕ್ಲಿಯರೆನ್ಸ್ ಅಟ್ ಎ ಪಾಯಿಂಟ್ ಸಿಗ್ನಿಫೈ ದ ಇಲಾಂಗೇಷನ್ ಆಸ್ ಸೋನ್ ಇನ್ ಫಿಗರ್. ನೋಡಿ ಎಕ್ಸಸ್ ಇಲಾಂಗೇಷನ್ ಕ್ಲಿಯರೆನ್ಸ್ ಸೆನ್ಸರ್ ಇದ್ರೆ ನೋಡಿ ಇಲ್ಲಿ ಏನಾಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ಇಲಾಂಗೇಷನ್ ಡ್ಯೂ ಟು ಪಿನ್ ಅಂಡ್ ಬುಸ್ಸಿಂಗ್ ವಿಯರ್ ಆಗಿ ಇಲಾಂಗೇಷನ್ ಜಾಸ್ತಿ ಆಗಿದೆ. ಅವಾಗ ಅದನ್ನ ರೆಕ್ಟಿಫೈ ಮಾಡಬೇಕು. ದ ಚೈನ್ ಶುಡ್ ಬಿ ರೀಪ್ಲೇಸ್ಡ್ ಆಸ್ ಎಕ್ಸಸ್ ಇಲಾಂಗೇಷನ್. ಎಕ್ಸಸ್ ಇಲಾಂಗೇಷನ್ ಆದ್ರೆ ಚೈನ್ ಅನ್ನ ರೀಪ್ಲೇಸ್ ಮಾಡಿ. ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಮ ಸ್ಪಾಯಿಲ್ ಮತ್ತೆ ಸ್ಪ್ರಾಕೆಟ್ ಡ್ಯಾಮೇಜ್ ಆಗೋಗುತ್ತೆ. ಈ ಬುಸ್ಸು, ರಿಂಗ್ಸು, ರೋಲರ್ಸ್ ಎಲ್ಲ ಸೌದು ಜಾಸ್ತಿಯಾಗಿ ಒಂದೊಂದ್ಸಲಿ ನಿಮ್ ಸ್ಕೂಟರ್ ಬಡಕ ತಡ ಅಂತ ಸೌಂಡ್ ಬರ್ತಾ ಇರುತ್ತೆ, ಅಳ್ಳಾಡ್ತಾ ಇರ್ತದೆ, ಚೈನ್ ಹೊಡಿತಾ ಇರ್ತದೆ. ಆ ಸಂದರ್ಭದಲ್ಲಿ ಚೈನ್ ಹೋಗಿದೆ ಅಂತ ಅರ್ಥ. ಅವಾಗ ನೀವು ಇಲಾಂಗೇಷನ್ ಆಗಿದೆ ಅಂತ ಅರ್ಥ. ಅವಾಗ ಏನ್ ಮಾಡ್ಬೇಕು, ಕೆಲವು ಸಂದರ್ಭದಲ್ಲಿ ಸ್ಪ್ರಾಕೆಟ್ ಅನ್ನು ಡ್ಯಾಮೇಜ್ ಮಾಡ್ಬಿಡುತ್ತೆ. ನೀವು ಸರಿಯಾದ ಟೈಮಿಗೆ ಚೇಂಜ್ ಮಾಡ್ಬೇಕಾದ್ರೆ ಅವಾಗ ಎರಡನ್ನೂ ಚೇಂಜ್ ಮಾಡ್ಬೇಕಾಗುತ್ತೆ. ದಟ್ಸ್ ವೈ ಯು ಕ್ಯಾನ್ ಚೇಂಜ್ ದ ಚೈನ್. ದಿಸ್ ಇಸ್ ಫಾರ್ ದ ಮೈಂಟೆನೆನ್ಸ್ ಫೀಚರ್ಸ್ ಆಫ್ ದ ಚೈನ್. ನಾವು ಕಮ್ ಟು ದಿ ಲಾಸ್ಟ್ ಅಂಡ್ ಬಂದಿದ್ದೀವಿ ಈ ಟಾಪಿಕ್ ನಲ್ಲಿ. ಸಮ್ ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಇದಕ್ಕೂ ಸಂಬಂಧಪಟ್ಟಂತೆ ಅನೇಕ ಕ್ವಶನ್ಸ್ ಕೂಡ ನಿಮಗೆ ನಮ್ಮ ನಿಮಿ ಅಥವಾ BossSkill.com ಅಲ್ಲಿ 4th ಸೆಮ್ ಸೆಕೆಂಡ್ ಇಯರ್ ಅಲ್ಲಿ ಸಿಗುತ್ತೆ. ಅಲ್ಲಿ ನೀವು ಅಟೆಂಡ್ ಮಾಡಬಹುದು. ಅಲ್ಲಿ ಎಲ್ಲ ಕ್ವಶನ್ಸ್ ಪೇಪರ್ಸ್ ಇದೆ. ಮಾರ್ಕ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಅಂಡ್ ಆನ್ಸರ್ ಅನ್ನು ಮಾಡಿ. ಏನೇ ಡೌಟ್ಸ್ ಇದ್ರೆ ನನಗೆ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಸಮ್ ಕ್ವಶನ್ಸ್. ವಾಟ್ ಡ್ರೈವ್ ಈಸ್ ಯೂಸ್ಡ್ when the driven and the driven shafts are parallel and the distance between them is large. ಎರಡು ಶಾಫ್ಟ್ ಪ್ಯಾರಲ್ ಇದೆ, ದೂರ ಇದೆ ಅಂತ ಯಾವ್ದನ್ನ ಬಳಸ್ತೀವಿ? ಬೆಲ್ಟ್ ಡ್ರೈವ್ ಅನ್ನ ಬಳಸ್ತೀವಿ. ನೆಕ್ಸ್ಟ್,
When the wrapping angle of a pulley is large, how does it influence the transmission with reference to torque? Wrapping angle ಜಾಸ್ತಿ ಇದ್ರೆ to transmit more torque ಅಂದ್ರೆ high torque ಅನ್ನ ಟ್ರಾನ್ಸ್ಮಿಟ್ ಮಾಡಿ. ಅದೇ wrapping angle ಕಡಿಮೆ ಇದ್ರೆ when the wrapping angle of the pulley is small, how does it influence the transmission with reference to torque? Less power, low torque, kadame torque. To increase the wrapping angle of a pulley, jacky pulley is used. Where is this jacky pulley is fixed on the belt? Jacky pulley ಎಲ್ಲಿ ಫಿಕ್ಸ್ ಮಾಡ್ತೀವಿ ಬೆಲ್ಟ್ ಡ್ರೈವ್ ನಲ್ಲಿ? On the slack side of the belt rear driver. ಅಂದ್ರೆ ಇಲ್ಲಿ ಡ್ರೈವರ್ ಹತ್ರ ಸ್ಲಾಕ್ ಸೈಡ್ ಕಡೆಗೆ ಫಿಕ್ಸ್ ಮಾಡ್ತೀವಿ. When the center distance between the pulley is more, the belt wipes. How will you prevent this? Center distance ಜಾಸ್ತಿ ಆಗಿದೆ, ಬೆಲ್ಟ್ ವೈಪ್ ಆಗ್ತಾ ಇದೆ, ಜಂಪ್ ಆಗ್ತಾ ಇದೆ, ಏನ್ ಮಾಡ್ತೀರಿ? By providing idler ಅರೆ ಜಾಕಿ. A belt slips from the pulley while transmitting motion, even though the belt tension is proper and there is no oiliness in the belt or a pulley. What is the reason? Belt slip ಆಗ್ತಾ ಇದೆ ಅಂತೆ, ಆಯಿಲ್ ಇಲ್ಲ ಏನಿಲ್ಲ. What is the reason? ಓವರ್ಲೋಡ್ ಕೊಟ್ರೆ ಬೆಲ್ಟ್ ಸ್ಲಿಪ್ ಆಗ್ತದೆ. ಎಲ್ಲ ಸರಿ ಇದು ಓವರ್ಲೋಡ್ ಕೊಟ್ರೆ ಬೆಲ್ಟ್ ಸ್ಲಿಪ್ ಆಗುತ್ತೆ. What type of drive is used to transmit motion at a constant velocity ratio without creep or slippage? Sine drive. ಹೇಳಿದ್ದೀನಿ ನಾನು, sine drive. What device is used to tension a chain which transmit the drive between the sprocket with fixed centers? ಯಾವ ಡಿವೈಸ್ ಅನ್ನು ಯೂಸ್ ಮಾಡ್ತೀವಿ? ಜಾಕಿ ಸ್ಪ್ರಾಕೆಟ್ ಟೆನ್ಷನ್ ಅನ್ನು ಕೊಡ್ಲಿಕ್ಕೆ ಚೈನ್ ಡ್ರೈವ್ ನಲ್ಲಿ. ಕೆಲವು ಫಿಲಪ್ ಪ್ಲಾನ್ಸ್ ಇದೆ, ಸುಮ್ಮನೆ ನೋಡ್ತಾ ಹೋಗೋಣ. ವಿಡ್ತ್ ಆಫ್ ದ ಲೈನ್ಸ್ ಆಫ್ ಪುಲ್ಲೀಸ್ ಡ್ಯಾಶ್ ದ ವಿಡ್ತ್ ಆಫ್ ದ ಫಾಸ್ಟ್ ಪುಲ್ಲಿ. ಟ್ವೈಸ್ ಲೈನ್ಸ್ ಆಫ್ ಪುಲ್ಲಿ ಎರಡರಷ್ಟು ದೊಡ್ಡದಿರುತ್ತೆ. ಎ ಫಾಸ್ಟ್ ಪುಲ್ಲಿ ಈಸ್ key to the soft. A loose pulley not key to the soft. The two types of flat pulleys are fast and loose pulley. Excessive toning of pulley ಏನಾಗುತ್ತೆ? Injurious to belting. Misalignment with limits between the driver and the driven pulley can be allowed in dash drive. ಯಾವ ಡ್ರೈವ್ ಅಲ್ಲಿ? ಒಂದೇ ಒಂದು ಡ್ರೈವ್, ಹಗ್ಗ, ರೋಪ್ ಡ್ರೈವ್. ಯಾವ ಡ್ರೈವ್? ರೋಪ್ ಡ್ರೈವ್. ಕೆಲವು MCQ ಕ್ವೆಶ್ಚನ್ಸ್ ಒಂದೆರಡು ಹಾಕಿದೀನಿ, ನೋಡೋಣ. ವಾಟ್ ಇಸ್ ದ ನೇಮ್ ಆಫ್ ದ ಸ್ಪ್ರಾಕೆಟ್ ಮಾರ್ಕ್ಡ್ ಆಸ್ ಎ ಎಕ್ಸ್? ಇಲ್ಲಿ ಹಾಕಿದಾರಲ್ಲಪ್ಪ, ಇಲ್ಲಿ ಸ್ಪ್ರಾಕೆಟ್. ಇದನ್ನ ಏನಂತ ಕರಿತೀವಿ? ದಿಸ್ ಇಸ್ ವಾಟ್? ದಿಸ್ ಈಸ್ ನೋಡೋಣ, ಆನ್ಸರ್ ಏನ್ ಬರುತ್ತೆ? ಚೈನಾ, ಡ್ರೈವ್ ಅನ್ನ, ಜಾಕಿನ, ಡ್ರೈವರ್. ದಿಸ್ ಇಸ್ ಕಾಲ್ಡ್ ಜಾಕಿ pulley. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಮೈನ್ ಅಡ್ವಾಂಟೇಜ್ ಆಫ್ toothed chain drive? ಲಾಸ್ಟ್ ಅಲ್ಲಿ ಬರುತ್ತೆ ನೋಡಿ. A, increase the tension, provide noiseless and uniform drive, efficient between soft and short distance, provide a high speed low torque transmission. Toothed chain drive ಅಥವಾ ಸೈಲೆಂಟ್ ಚೈನ್ ಡ್ರೈವ್ ಅಂತ ನಾನು ಹೇಳಿದೆ. ವಿಚ್ ಇಸ್ ಕರೆಕ್ಟ್? ಯಾವುದೋ ಎರಡನೇದಿರ್ಬೋದಾ? ನೋಡೋಣ. ಪ್ರೊವೈಡ್ ನಾಯ್ಸ್ಲೆಸ್ ಅಂಡ್ ಯೂನಿಫಾರ್ಮ್ ಡ್ರೈವ್. ಕರೆಕ್ಟ್. ಬಿ ಇಸ್ ದ ಕರೆಕ್ಟ್. ತರಬೇತಿದಾರರೆ, like that the question asked in the examination. ಹಾಗಾಗಿ ನೀವು ಪ್ರಿಪೇರ್ ಆಗಬೇಕು. ಸೊ ನಿಮಿ ಫೋರ್ತ್ ಸೆಮ್ ಸೆಕೆಂಡ್ ಇಯರ್ ಅಥವಾ ಸೆಕೆಂಡ್ ಇಯರ್ ಫೋರ್ತ್ ಸೆಮ್ ನಲ್ಲಿ ನಿಮಗೆ ಸಿಗುತ್ತೆ. ಫೋರ್ತ್ ಸೆಮ್ ಬರೋದೇ ಸೆಕೆಂಡ್ ಇಯರ್ ನಲ್ಲಿ. ಅಲ್ಲಿ ಅನೇಕ ಈ ರೀತಿ ಕ್ವಶನ್ಸ್ ಇದೆ. ಮಾಕ್ ಟೆಸ್ಟ್ ತಗೊಳ್ಳಿ. ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ಅನ್ನ ಮಾಡಿ. ನಿಮ್ಗೆ ಯಾವುದಾದರೂ ಅನುಮಾನಗಳಿದ್ದಲ್ಲಿ ನನಗೆ ನೀವು ಕಾಲ್ ಮಾಡಿ ಅಥವಾ ಡೌಟ್ ಅನ್ನ ಬಗೆಹರಿಸ್ಕೊಳ್ಳಿ ಪ್ರಯತ್ನವನ್ನ ಪಡಿ. ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿದ್ರು ಕೂಡ ನಾನು ನಿಮಗೆ ಪ್ರಯತ್ನವನ್ನ, ನಿಮ್ಮ ಪರಿಹಾರವನ್ನ ಬಗೆಹರಿಸ್ತೀನಿ, ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಶುಭವಾಗ್ಲಿ. ಚೆನ್ನಾಗಿ ಓದಿ. ಬೆಸ್ಟ್ ಆಫ್